ನಮಸ್ಕಾರ. ನೀವು ಇಲ್ಲಿ ನೋಡ್ತಾ ಇರೋ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಭದ್ರಾವತಿನಲ್ಲಿದೆ. ಶಿವಮೊಗ್ಗದಿಂದ 19 ಕಿಲೋಮೀಟರ್ ದೂರದಲ್ಲಿ ಭದ್ರಾವತಿನಲ್ಲಿ ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಈ ದೇವಸ್ಥಾನ ಇದೆ. ಈ ದೇವಸ್ಥಾನ ಐತಿಹಾಸಿಕವಾಗಿ ಮತ್ತು ಪೌರಾಣಿಕವಾಗಿ ತುಂಬ ವಿಶೇಷತೆಗಳನ್ನು ಹೊಂದಿದೆ. ಮತ್ತು ಈ ವಿಡಿಯೋನ ಪೂರ್ತಿ ನೋಡಿ ದಯವಿಟ್ಟು. ಮುಂದೆ ಈ ದೇವಸ್ಥಾನದ ಭಟ್ಟರು ಮಾತಾಡಿದ್ದಾರೆ. ಈ ದೇವಸ್ಥಾನದ ವಿಶೇಷತೆಗಳನ್ನು ಅವ್ರ ಬಾಯಿನಲ್ಲಿ ಕೇಳೋದೇ ಒಂದು ಸಂತೋಷ. ಅಷ್ಟು ಚೆನ್ನಾಗಿ ಅವರು ಹೇಳಿದ್ದಾರೆ. ಮತ್ತು ಈ ದೇವಸ್ಥಾನ ಬಂದು ಹೊಯ್ಸಳರ ಕಾಲದ ದೇವಸ್ಥಾನ. ಕ್ರಿಸ್ತಶಕ 1226ರಲ್ಲಿ ಹೊಯ್ಸಳ ದೊರೆ ವಿಷ್ಣುವರ್ಧನ ಅವರ ಮೊಮ್ಮಗ ವೀರ ನರಸಿಂಹರು ಈ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ. ಇದು ತ್ರಿಕುಟಾಚಲ ದೇವಸ್ಥಾನ. ಅಂದರೆ ತ್ರಿಕುಟಾಚಲ ದೇವಸ್ಥಾನ ಅಂತ ಹೇಳಿದ್ರೆ 3 ಗರ್ಭಗುಡಿಯನ್ನು ಹೊಂದಿರತಕ್ಕಂತಹ ದೇವಸ್ಥಾನ ಅಂತ ಹೇಳಲಾಗುತ್ತೆ. ಭಾರತೀಯ ಪುರಾತತ್ವ ಇಲಾಖೆಯಿಂದ ಐತಿಹಾಸದ ಸ್ಮಾರಕ ಅಂತ ಹೇಳಿಬಿಟ್ಟು ಈ ದೇವಸ್ಥಾನವನ್ನು ಘೋಷಣೆ ಮಾಡಿದ್ದಾರೆ. ಈ ದೇವಸ್ಥಾನದಲ್ಲಿ ಪುರುಷೋತ್ತಮ ಸ್ವಾಮಿ, ಲಕ್ಷ್ಮೀ ನರಸಿಂಹ, ಶ್ರೀಕೃಷ್ಣ ಮೂರು ದೇವರ ಗರ್ಭಗುಡಿಗಳು ಇದೆ. ಬನ್ನಿ ಈ ದೇವಸ್ಥಾನದ ಪ್ರಧಾನ ಅರ್ಚಕರು ಏನು ಹೇಳ್ತಾರೆ ಅಂತ ಹೇಳಿಬಿಟ್ಟು ಕೇಳೋಣ ನಾವೆಲ್ಲ. ಈ ದೇವಸ್ಥಾನ ಇತಿಹಾಸ ಪುರಾಣ ಎರಡಕ್ಕೂ ಸಂಬಂಧಪಟ್ಟಿರುವಂಥದ್ದು. ಇಲ್ಲಿ ಭದ್ರಾ ನದಿ ಪಶ್ಚಿಮ ವಾಹಿನಿಯಲ್ಲಿ ವಂಕಿ ಮಹರ್ಷಿಗಳು ಎಂಬತಕ್ಕಂಥ ತಪಸ್ ಮಾಡಿದ್ರು. ದೇವರ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟು ಅವರೇ ದೇವರನ್ನ ಪ್ರತಿಷ್ಠೆ ಮಾಡೋದ್ರಿಂದ ಆ ಋಷಿಗಳ ಹೆಸರನ್ನ ವಂಕಿಪುರ ಅಂತ ಇತ್ತು. ಕರ್ಮಾರೆಲ್ಲ ಜಾಸ್ತಿ ಇದ್ದರು, ಕೊಲೆಮೆಗಳು ಜಾಸ್ತಿ ಇದ್ದು, ಆಯುಧಗಳು ತಯಾರು ಮಾಡಿ ರಾಜ್ಯ ಕಳಿಸಲು ಜೊತೆಗೆ ದೊಡ್ಡ ಕಾಡು ಸದಾ ಕಾಲುವ ಕಾಡಿಗೆ ತುಂಬಿಟ್ಟು ಆಗ ವಂಕಿಪುರ ಹೋಗಿ ಬೆಂಕಿಪುರ ಆಯಿತು. ಹಳೆ ಮ್ಯಾಪಲ್ಲಿ ಬೆಂಕಿಪುರ ಅಂತಿದೆ. ದೇವಸ್ಥಾನದ ಪೂಜೆ ಪುನಸ್ಕಾರಕ್ಕೋಸ್ಕರವಾಗಿ ದತ್ತು ಗ್ರಾಮ ಆಗಿ ಲಕ್ಷ್ಮೀಪುರ, ದೇವನರಸೀಪುರ ಅಂತಾಗಿ ಲಕ್ಷ್ಮೀಪುರ ಆಯಿತು. ವಿಶ್ವೇಶ್ವರಯ್ಯನು ಈ ದೇವಸ್ಥಾನ ದರ್ಶನ ಮಾಡಿ ತಪೋಭೂಮಿ ತಪಸ್ಸು ಮಾಡಿರತಕ್ಕಂಥ ಜಾಗ. ಇಲ್ಲಿ ಕಾರ್ಖಾನೆ ಸ್ಥಾಪನೆ ಮಾಡಿದ್ರೆ ಬಹಳ ಜನಕ್ಕೆ ಉದ್ಯೋಗ ಮತ್ತು ಲಾಭದಾಯಕವಂತೆ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸ್ಥಾಪನೆ ಮಾಡಿ ಆಗ ಭದ್ರಾ ನದಿ ಹರಿಯೋದ್ರಿಂದ ಭದ್ರಾವತಿ ಬಂದು ಇದು ಶಿವಮೊಗ್ಗ ತೀರ್ಥಹಳ್ಳಿಲ್ಲ ರಾಮದೇವರೆಲ್ಲ ಸಂಚಾರ ಮಾಡ್ತಕ್ಕಂಥ ಸ್ಥಳಗಳು. ಆ ಸಂದರ್ಭದಲ್ಲಿ ರಾಮದೇವರು ಕೂಡ ಈ ದೇವ್ರ ದರ್ಶನ ಮಾಡಿದ್ದಾರೆ ಅಂತ ಸ್ಥಳ ಪುರಾಣ. ಮತ್ತು ಮಾರ್ಕಾಂಡಿ ಋಷಿ ಊರಿಗೆ ಬಂದು ಹೋಗಿದ್ದಾನೆ ಅಂತ, ಮತ್ತು ಪಾಂಡವರ ಅಶ್ವಮೇಧ ಆದಾಗ ಭೀಮಸೇನ ಕುದುರೆ ಹುಡ್ಕೊಂಬಂದಿದ್ದ ಅಂತಕ್ಕಂಥ ಈ ಪುರಾಣ ಇತಿಹಾಸ ಇರ್ತಕ್ಕಂಥದ್ದು. ಈ ದೇವರಿಗೆ ತ್ರಿನೇತ್ರ ಚತುರ್ಭುಜ, ಅಮ್ಮನೋಳು ಲಕ್ಷ್ಮೀದೇವಿ, ಎಡಗೈಯಲ್ಲಿ ಅಮೃತಕಲಶ ಹಿಡ್ಕೊಂಡು ಕೂತಿರೋದು ಅಮೃತವಲ್ಲಿ ಅಂತ ಮತ್ತೊಂದು ಹೆಸರು. ಸ್ವಾಮಿ ನೇರದರ್ಶ ಅಮ್ಮನವ್ರನ್ನೇ ನೋಡ್ತಾ ಇರೋದು, ಅಮ್ಮನವ್ರ ನಾಚಿಕೆಯಿಂದ ತರದ ಕಸ್ಕೊಂಡು ಕೂತಿರೋದು. ಇಷ್ಟು ದೊಡ್ಡ ಪುರಾತನವಾಗಿರುವಂಥ ಲಕ್ಷ್ಮೀ ನರಸಿಂಹದೇವರು ನಮ್ಮ ಇಡೀ ಭಾರತ ದೇಶದಲ್ಲಿ ಎಲ್ಲೂ ಇಲ್ಲ. ಅಂಥದ್ರೆ ಹೊಯ್ಸಳರ ಕಾಲದಲ್ಲಿ ವಿಷ್ಣುವರ್ಧನ ಮೊಮ್ಮಗ ವೀರ ನರಸಿಂಹ ಅಂತ ರಾಜ. ಒಂದು ಕಾಲದಲ್ಲಿ ಜಕಣಾಚಾರಿ ಮಗ ಡಕಣಾಚಾರಿ ಪುರುಷೋತ್ತಮ, ಗೋಪಾಲಕೃಷ್ಣ, ಗಣಪತಿ ಶಾರದೆ ಇಷ್ಟು ವಿಗ್ರಹಗೆತ್ತಿದ್ದಾನೆ. ಈ ಪುರುಷೋತ್ತಮ ದೇವರು ಅಧಿಕ ಮಾಸಕ್ಕೆ ಭಾಳ ಮುಖ್ಯವಾಗಿರ್ತದ್ದು. ಇಲ್ಲಿ ಬಿಟ್ಟು ತಮಿಳುನಾಡು ಸಂಜಾವತ್ತು ಶೀತಗಾಳಿ ಏನಿದೆ ಎಲ್ಲ ಕಡೆ ಇರತಕ್ಕಂಥದ್ದು. ಗೋಪಾಲಕೃಷ್ಣ ದೇವರು ದಕ್ಷಿಣ ಭಾರತದಲ್ಲಿ ಭಾಳ ಸುಂದರವಾಗಿರ್ತಕ್ಕಂಥದ್ದು ಮೂರ್ತಿ. ಇದು ಬೆಳವಾಡಿ, ಸೋಮನಾಥಪುರ, ಗುಂಡ್ಲೆಪೇಟೆ ಎಲ್ಲ ಕಡೆ ಇದೆ. ಆದರೂ ಇಲ್ಲಿ ಭಾಳ ಮುದ್ದಾಗಿರ್ತಕ್ಕಂಥದ್ದು. ಇಲ್ಲಿ ಗಣಪತಿ ಬೆಣ್ಣೆ ವಿನಾಯಕ ಅಂತ ಅಂದ್ಬಿಟ್ಟು ಎಲ್ಲ ಗಣಪತಿ ಬೆಣ್ಣೆಯಿಂದ ಪೂರ್ಣ ಅಲಂಕಾರಗಳು ಮಾಡ್ತಾರೆ. ಇಲ್ಲಿ ಹರಕೆಗಳು ಮಾಡ್ತಾರೆ. ಅವ ಕೆಲಸ ಆಯಿತು 1 kg 2 kg ಹೊಕ್ಕಳಿಗೆ ಸಂಪೂರ್ಣ ಆಗ್ತಾರೆ. ಈ ಗಣಪತಿ ಅಂಕುಶ ಪದ್ಮ ಇದೆ, ಅಂದರೆ ವಿದ್ಯೆ ಮತ್ತು ಸಂಪತ್ತು ಎರಡು ಕೊಡ್ತಾನೆ ಅಂತ. ಇನ್ನೊಂದು ಕಡೆ ಶಾರದಮ್ಮನವರು ಜಪಮಣಿ ಅಂಕುಶ ಭಾಷಾ ಪುರಸ್ಕಾರ ಶಾರದಮ್ಮನವರು ಶೃಂಗೇರಿಯಲ್ಲಿ ಹೀಗೇರಿಂದ ಶೃಂಗೇರಿ ಶಾರದೆ ಅಂತಂದು ಇಲ್ಲಿ ಹತ್ತಿರದಲ್ಲಿ ನೋಡ್ಬೋದು. ಶೃಂಗೇರಿ ಎಷ್ಟು ಹತ್ತಿರದಲ್ಲಿ ನೋಡೋಕ್ಕಾಗಲ್ಲ. ಕರ್ನಾಟಕದಲ್ಲಿ ಬೇಕಾದಷ್ಟು ಹೊಯ್ಸಳ ದೇವಸ್ಥಾನಗಳಿದೆ. ಒಂದೊಂದು ಊರಲ್ಲೂ ಒಂದೊಂದು ವಿಶೇಷ. ಈ ದೇವಸ್ಥಾನ ನಕ್ಷತ್ರ ಆಕೃತಿಯಾಗಿದೆ. ಹಿಂದ್ಗಡೆ ಕೆಳಗಡೆಲ್ಲ ಸಣ್ಣ ಸಣ್ಣ ಬಗೆಗಳು, ಆಮೇಲೆ ಮೇಲೆಲ್ಲ ಸಣ್ಣ ಸಣ್ಣ ಗೋಪುರ ಇದೆ. ರಾಜಗೋಪುರ ಅಂತ ಹೇಳಿದ್ರೆ ದೇವಸ್ಥಾನದ ಮುಂಭಾಗದಲ್ಲಿ ಮಾಡಬೇಕು. ಈ ದೇವಸ್ಥಾನಕ್ಕೆ ಮಾಡಿಲ್ಲ. ನಮ್ಮ ದೇಶದಲ್ಲಿ ಎಷ್ಟು ಜನ ರಾಜರು ಮಾಡಿದ್ದಾರೆ, ಯಾವ ರಾಜ್ಯ ಕಾಲದಲ್ಲಿ ಯಾವ್ಯಾವ ರಾಜಗೋಪುರ ಇರಬೇಕು ಅಂದರೆ ಈ ಊರಲ್ಲಿ ಮಾತ್ರ ನೋಡೋದು. ದೇವಸ್ಥಾನ ಆನೆ ಮೇಲೆ ನಿಂತಿದೆ ಅನ್ನೋದಕ್ಕೋಸ್ಕರವಾಗಿ ಹಿಂದ್ಗಡೆ ಕೆಳಗಡೆ ಆನೆಗಳಿದೆ, ಆನೆ ಮೇಲಿದೆ. ಮತ್ತು ಇಲ್ಲಿ ಒಂದು ಅಶ್ವತ್ಥ ವೃಕ್ಷ ಇದೆ. ಅದು 1000 ವರ್ಷಕ್ಕಿಂತಲೂ ಹಳೆ ಮರ. ಇದು ಸ್ಟೇಟ್ ಆರ್ಕಿಲಾಜಿಕಲ್ಲು ಮುಜರಾಯಿ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ಮಳೆಗಾಲದಲ್ಲಿ ಎಲ್ಲ ಸೋರ್ತಾ ಇದೆ, ಎಲ್ಲ ರಿಪೇರಿ ಆಗಬೇಕು. ಯಾವಾಗಲೇ ಎಸ್ಟಿಮೇಟ್ ಮಾಡ್ಕೊಂಡು ಹೋಗಿದ್ರೆ ಸರ್ಕಾರ ಅನುದಾನ ಕೊಟ್ಟರೆ ಇದನ್ನು ರಿಪೇರಿ ಮಾಡ್ತಾರೆ. ನಾವು ವಂಶಪಾರಂಪರ್ಯವಾಗಿ ಇಲ್ಲಿ ಪೂಜೆ ಮಾಡ್ತಾ ಇರ್ತದೆ. ಪಾಂಚರಾತ್ರ ರೀತ. ನಮ್ಮ ಹೆಸರು ರಂಗನಾಥ ಶರ್ಮಾ ಅಂತ. ಮೈಸೂರಿನ ಸಂಸ್ಕೃತ ಪಾಠಶಾಲೆಯ ವಿದ್ಯಾಭ್ಯಾಸ, ಆಗಮ, ವಿಶಿಷ್ಟಾದ್ವೈತ ವೇದಾಂತ ಮಾಡಿ ತಮ್ಮ ಸುಮಾರು 95 ವರ್ಷದ ಪೀಳಿಗೆಯಿಂದ ಪೂಜೆ ನಡೆಸ್ತಾ ಇದ್ದಾರೆ. ತಾತ ಅವರು ನಮ್ಮ ದೇವರಿಗೆ ನಾವು ಮಾಡ್ತಾ ಇದ್ದಾರೆ. ಹೊರಗಡೆಯಿಂದ ಭಕ್ತಾದಿಗಳು ಹೆಚ್ಚಿಗೆ ಬರ್ತಾ ಇದ್ದಾರೆ. ಇಲ್ಲಿ 1 ಕೋಟಿ ವಿಷ್ಣು ಸಹಸ್ರನಾಮ ಪಾರಾಯಣ ಮತ್ತು 1 ಕೋಟಿ ನರಸಿಂಹದೇವರ ಮೂಲ ಮಂತ್ರ ಪಾರಾಯಣ ಆಗಿದೆ. ಇಷ್ಟು ಇತಿಹಾಸ.
ಧನ್ಯವಾದಗಳು ಭಟ್ರೆ. ಈ ದೇವಸ್ಥಾನದ ಇನ್ನೊಂದು ಅದ್ಭುತವಾದ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ದೇಗುಲದ ಮುಖ್ಯ ದ್ವಾರದಲ್ಲಿ ನಾವುಗಳು ನಿಂತು ನೋಡಿದ್ರೆ ನರಸಿಂಹಸ್ವಾಮಿಯ ಪಾದಗಳು ನಮ್ಮ ತಲೆಯ ಮೇಲೆ ಇರೋ ಥರ ಭಾಸ ಆಗತ್ತೆ. ಹಾಗೆ ನಾವು ಒಳಭಾಗಕ್ಕೆ ಹೋಗಿ ನವರಂಗದಲ್ಲಿ ಕುಳಿತುಕೊಂಡು ಪುರುಷೋತ್ತಮ ಮತ್ತು ವೇಣುಗೋಪಾಲ ಸ್ವಾಮಿಯನ್ನು ನಾವು ದರ್ಶನ ಮಾಡ್ತಾಯಿದ್ದರೆ, ಪುರುಷೋತ್ತಮ ಮತ್ತು ವೇಣುಗೋಪಾಲ ಸ್ವಾಮಿಯ ಪಾದಗಳು ನಮ್ಮ ತಲೆಯ ಮೇಲೆ ಇರುವಂತೆ ಭಾಸವಾಗುತ್ತೆ. ವೆಂಕಿ ಮಹರ್ಷಿಗಳು ತುಂಬ ಹಿಂದೆ ಇಲ್ಲಿ ತಪಸ್ಸನ್ನು ಆಚರಿಸಿದಾಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರು ಪ್ರತ್ಯಕ್ಷವಾಗಿ ಹರಿಸಿದರು ಅಂತ ಹೇಳಲಾಗುತ್ತೆ. ಆಗ ವೆಂಕಿ ಮಹರ್ಷಿಗಳು ಸ್ವಾಮಿ ನೀನು ಇಲ್ಲಿಯೇ ನೆಲೆಗೊಳ್ಳಬೇಕು ಅಂತ ಕೇಳ್ಕೊಳ್ತಾರಂತೆ. ಹಾಗಾಗಿ ಸ್ವಾಮಿ ಇಲ್ಲೇ ನೆಲೆಗೊಳ್ತಾನಂತೆ ಲಕ್ಷ್ಮೀ ನರಸಿಂಹ. ಹಾಗಾಗಿ ಇಲ್ಲಿ ಇರುವ ಈ ದೇವರ ಮೂರ್ತಿಗಳನ್ನು ಮಾನವ ನಿರ್ಮಿತ ಅಲ್ಲ ಅಂತ ಕೂಡ ಹೇಳ್ತಾರೆ. ಮತ್ತು ರಾವಣನನ್ನು ಕೊಂದುಬಿಟ್ಟು ಶ್ರೀರಾಮಚಂದ್ರ ಹಿಂದಿರುಗುವಾಗ ಈ ಸ್ವಾಮಿಯನ್ನು ಪೂಜೆ ಮಾಡಿದ್ರು ಅಂತ ಹೇಳಲಾಗತ್ತೆ. ಮತ್ತು ಪಾಂಡವರಾದಂತಹ ಅದರಲ್ಲೂ ಭೀಮಸೇನ ಕೂಡ ಈ ಸ್ವಾಮಿಯನ್ನು ಪೂಜೆ ಮಾಡಿದ್ರು ಅಂತ ಹೇಳಲಾಗತ್ತೆ. ಈ ದೇವಸ್ಥಾನ ನಕ್ಷತ್ರ ಆಕಾರದ ಶ್ರೀಚಕ್ರ ಮತ್ತು ಅಷ್ಟಚಕ್ರದ ಮೇಲೆ ನಿರ್ಮಿತ ಆಗಿದೆ. ಆ ಶ್ರೀಚಕ್ರವನ್ನು ಆನೆಗಳ ಬೆನ್ನಿನ ಮೇಲೆ ಇಟ್ಟಿದ್ದಾರೆ ಅಂತ ಹೇಳಲಾಗುತ್ತೆ. ಅದಕ್ಕೆ ಇಂಬು ಕೊಡುವಂತೆ ಇಲ್ಲಿ ಆನೆಗಳ ಕೆತ್ತನೆ ಕೂಡ ಇದೆ. ಈ ದೇವರನ್ನು ಚೋಳರು ಮತ್ತು ಪಲ್ಲವರು ಪೂಜಿಸ್ತಾ ಇದ್ರಂತೆ. ಇವರ ನಂತರ ಬಂದ ಹೊಯ್ಸಳರು ಈ ದೇವಸ್ಥಾನವನ್ನು ಪುನರ್ನಿರ್ಮಿಸಿ ಪೂಜಿಸಿದರು ಅಂತ ಹೇಳಲಾಗತ್ತೆ. ಈ ದೇವಸ್ಥಾನ ನೋಡಿದ ಕೂಡಲೇ ಗೊತ್ತಾಗತ್ತೆ ಹೊಯ್ಸಳರ ಕಲಾಕೃತಿ ಇದು ಅಂತ ಹೇಳಿಬಿಟ್ಟು. ಮತ್ತು ಇಲ್ಲಿ ಮೂರ್ತಿಯನ್ನು ಕೆತ್ತೋದಕ್ಕೆ ಅಂತ ಹೇಳಿಬಿಟ್ಟು ಈ ಕಲ್ಲಿನಲ್ಲಿ ಉಬ್ಬು ಚಿತ್ರವನ್ನು ಹಾಗೆ ಬಿಟ್ಟಿದ್ದಾರೆ, ಅಂದರೆ ಕಲ್ಲಿನ ಭಾಗವನ್ನು ಹಾಗೆ ಬಿಟ್ಟಿದ್ದಾರೆ. ಈ ದೇವಸ್ಥಾನ ಅಪೂರ್ಣ ಆಗಿದೆ. ಇದಕ್ಕೆ ಕಾರಣ ಏನು ಹೇಳ್ತಾರೆ ಇತಿಹಾಸ ತಜ್ಞರು ಅಂತ ಹೇಳಿದ್ರೆ, ಈ ದೇವಸ್ಥಾನವನ್ನು ಕೆತ್ತುತ್ತಾ ಇರೋ ಸಂದರ್ಭದಲ್ಲಿ ಯುದ್ಧ ಪ್ರಾರಂಭ ಆಯ್ತಂತೆ. ಹಾಗಾಗಿ ದೇವಸ್ಥಾನ ಅಪೂರ್ಣವಾಗಿ ಬಿಟ್ಟು ಹೋದರು ಅಂತ ಕೂಡ ಇತಿಹಾಸ ತಜ್ಞರು ಹೇಳ್ತಾರೆ. ಮತ್ತು ಇಲ್ಲಿ ಕೆಳಭಾಗದಲ್ಲಿ ಬೇಲೂರು ಶಿಲಾಬಾಲಿಕೆಯರು ಅಂತ ಹೇಳ್ತೀವಲ್ಲ ನಾವು, ಹಾಗೆ ತುಂಬ ಚೆನ್ನಾಗಿರೋ ಒಂದೊಂದು ಭಂಗಿನೂ ಮನಸೋರೆಗೊಳ್ಳುವಂತಹ ಶಿಲಾಬಾಲಿಕೆಯರು ಇದ್ದಾರೆ. ಆದರೆ ಏನಪ್ಪ ವಿಪರ್ಯಾಸ ಅಂತ ಹೇಳಿದ್ರೆ, ನಮ್ಮ ಆಧುನಿಕ ಶಿಲ್ಪಿಗಳ ಕೈಯಲ್ಲಿ ಸಿಕ್ಕಾಕ್ಕೊಂಡು ಆ ಮೂರ್ತಿಗಳೆಲ್ಲ ವಿರೂಪ ಆಗಿದೆ. ನಾವು ಒಳ್ಳೆಯದನ್ನು ಏನನ್ನು ಹಿಂದಿನವ್ರ ಥರ ನಾವು ಒಳ್ಳೆಯದನ್ನು ಏನು ನಿರ್ಮಿಸೋದಕ್ಕೆ ಆಗೋದಿಲ್ಲ ಅಂದರೂ ಕೂಡ ಅವರು ನಿರ್ಮಿಸಿರೋದನ್ನು ನಾವು ಕಾಪಾಡ್ಕೊಂಡು ಹೋಗೋದಕ್ಕೂ ಕೂಡ ನಮಗೆ ಗೊತ್ತಿಲ್ಲ ಅನ್ನೋದು ಇಲ್ಲಿ ಈ ಮೂರ್ತಿಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ಮುಖ, ಮೂಗು ಮತ್ತು ಕೈಗಳು, ಕಾಲುಗಳನ್ನೆಲ್ಲ ವಿರೂಪಗೊಳಿಸ್ಬಿಟ್ಟಿದ್ದಾರೆ. ಈ ದೇವಸ್ಥಾನ ಅಪೂರ್ಣವಾಗಿ ಇರೋದರಿಂದನೇ ಜನಗಳ ಆಕರ್ಷಣೆ ಕಮ್ಮಿ ಇದೆ. ಜನಗಳಿಗೆ ಇದು ಅಷ್ಟು ಫೇಮಸ್ ಆಗಿಲ್ಲ ಅಂತ ಹೇಳಲಾಗುತ್ತೆ. ಬೇಲೂರು ಮತ್ತು ಹಳೆಬೀಡು ಆದಷ್ಟು ಪ್ರಸಿದ್ಧಿಯನ್ನು ಇದು ಅದಕ್ಕೋಸ್ಕರ ಪಡೆದುಕೊಂಡಿಲ್ಲ, ಅಪೂರ್ಣ ಆಗಿರೋದ್ರಿಂದ ಅಂತ ಕೂಡ ಹೇಳ್ತಾರೆ ಎಲ್ಲರೂ. ಇನ್ನು ಮತ್ತು ಕೆಲವು ಇತಿಹಾಸ ತಜ್ಞರು ಏನು ಹೇಳ್ತಾರೆ ಅಂತ ಅಂದರೆ, ಯಾವುದೋ ಈ ದೇವಸ್ಥಾನವನ್ನು ಕೆತ್ತನೆ ಮಾಡೋ ಸಂದರ್ಭದಲ್ಲಿ ಯಾವುದೇ ಪ್ರಕೃತಿ ವಿಕೋಪ ಆಗಿರ್ಬೋದು, ಹಾಗಾಗಿ ಈ ದೇವಸ್ಥಾನದ ಕೆತ್ತನೆ ಅಪೂರ್ಣ ಆಗಿರಬಹುದು ಅಂತ ಕೂಡ ಕೆಲವು ತಜ್ಞರು ಅವರ ಅಭಿಪ್ರಾಯನ ತಿಳಿಸ್ತಾರೆ. ಸುತ್ತಲೂ ತುಂಬ ಚೆನ್ನಾಗಿ ನರಸಿಂಹಸ್ವಾಮಿ, ಆಂಜನೇಯ, ಶ್ರೀಕೃಷ್ಣ ಮತ್ತು ತಾಯಿ ಚಾಮುಂಡೇಶ್ವರಿ, ಮಹಿಷಾಸುರ ಮರ್ದಿನಿ ಇವರ ಮೂರ್ತಿಗಳನ್ನೆಲ್ಲ ತುಂಬ ಮುದ್ದಾಗಿ ಕೆತ್ತನೆ ಮಾಡಲಾಗಿದೆ. ಅದನ್ನು ಕೆಲವರು ಪೂಜೆ ಮಾಡಿರೋದ್ರಿಂದ ಅದು ಸ್ವಲ್ಪ ನೀಟಾಗಿ ಕಾಣಿಸ್ತಾ ಇಲ್ಲ. ಹಾಗೆ ಈ ದೇವಸ್ಥಾನದ ಪ್ರಾಂಗಣದಲ್ಲಿ ಇರುವಂಥ ಅರಳಿ ಮರ
ತುಂಬ ಪುರಾತನವಾದದ್ದು ಅಂತ ಕೂಡ ಹೇಳ್ತಾರೆ. ಸಾವಿರಾರು ವರ್ಷ ಹಳೆಯದು ಅಂತ ಕೂಡ ಹೇಳಲಾಗುತ್ತೆ ಈ ಮರವನ್ನು. ಅದು ನೋಡೋದಕ್ಕೆ ಕೂಡ ಗೊತ್ತಾಗುತ್ತೆ ತುಂಬ ಹಳೆ ಮರ ಅಂತ. ದೇವಸ್ಥಾನದ ಮುಂಭಾಗದಲ್ಲಿ ಇರುವಂತಹ ಕಲ್ಲು ಕಂಬದ ಕೆತ್ತನೆ ನೋಡಿ ಎಷ್ಟು ಸೊಗಸಾಗಿದೆ ಮತ್ತು ಎಷ್ಟು ಸೂಕ್ಷ್ಮತೆಯಿಂದ ಕೆತ್ತನೆ ಮಾಡಲಾಗಿದೆ. ಮತ್ತು ಮುಖ್ಯ ದ್ವಾರದ ಎಡಬದಿ ಬಲಬದಿಯಲ್ಲೂ ಕೂಡ ಕಲ್ಲಿನ ಕೆತ್ತನೆ ತುಂಬ ಚೆನ್ನಾಗಿತ್ತು. ಈ ದೇವಸ್ಥಾನವನ್ನು ನೋಡಿ ನನಗೆ ಇಷ್ಟು ದಿನ ನಾನು ಯಾಕೆ ಈ ದೇವಸ್ಥಾನ ನೋಡಿರಲಿಲ್ಲ ಅಂತ ಅನ್ನಿಸ್ತು. ತುಂಬ ಖುಷಿ ಆಯಿತು. ಹಾಗೆ ಭದ್ರಾ ನದಿಯ ದಂಡೆ ಮೇಲೆ ಆ ನದಿಯನ್ನು ನೋಡ್ತಾ ಖುಷಿಯಾಗಿ ಮತ್ತೆ ನಾನು ವಾಪಸ್ ಬಂದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಬಾಯ್.